ನಾನ್ ನೋಡ್ರಿ ನಮ್ಮ ಮನಿ ಹತ್ರ ಗಾಡಿ ತಗೊಂಡ್ ಬಂದಿದ್ದು ಪೇಪಿ ಬ್ರೋ ಮನಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಮುಚ್ಕೊಂಡು ಇರೋಣ ಹೋಗ್ಬೇಕಂತ. ಬಟ್ ಇದು ಮಿಡಲ್ದಾಗ ನನಗೆ ಕನ್ಸ್ಟ್ರಕ್ಷನ್ ಕೆಲಸ ಕಂಡುಬಿಡುತ್ತೆ. ಸೊ ಅಂಥವು ಅವ್ರು ಮೂರು ತೆಗಿಮಟನು ನಾ ಅಲ್ಲೇ ನೋಡ್ಕೊಂತ ಕೂತೀನಿ ಗೈಸ್. ಗೈಸ್ ಹೊಟ್ಟೆ ಯಾರು ಮುಂದೆ ಹೇಳ್ಬೇಡ್ರಿ ನಾನು ನಶೆ ಮಾಡ್ತೀನಿ ಅಂತ ಹೇಳಿ ಈಗ ಜಸ್ಟ್ ಬೂಸ್ಟ್ ಹಾಕೊಂಡ್ ಬಂದಿನ ಬಕ್ಷಿ ತುಂಬ ಸೀಕ್ರೆಟ್ ಇದು ಪೇಪಿ ಬ್ರೋ ಮನ್ಯಾಗಿಂದ ನಶೆ ಮಾಡ ಅಂತೀನಿ. ಓಕೆ ಬಾಯ್. ಈ ಮೋಡ ಕವಿದ ವಾತಾವರಣ, ಈ ಎಕ್ಸಸ್ ಸ್ಕೂಟಿ, ಹಿಂದ್ಗಡೆ ನಮ್ಮ ಪೇಪಿ ಬ್ರೋ, ಮುಂದ್ಗಡೆ ಈ ರೋಡು. ಸೊ ಇವನ್ನೆಲ್ಲ ಇಟ್ಕೊಂಡು ನಾವು ಮುಚ್ಕೊಂಡು ಈರಣ್ಣ ಗುಡಿಗೆ ಹೊಂಟಿದ್ವಿ. ಅಷ್ಟೊಂದು ನೋಡಿದ್ರೆ ನಮಗಲ್ಲಿ ನಮ್ಮ ದೊಡ್ಡಣ್ಣನ ಗುಡಿ ಕಾಣ್ತೀವಿ. ಸೊ ಬರ್ರಿ ಗಾಯಸ್ ನಮ್ಮ ದೊಡ್ಡಣ್ಣಗೆ ದರ್ಶನ ಮಾಡ್ಕೊಂಡು ಮುಂದೆ ಹೋಗೋಣಂತ ನಾವು. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತಶತಯೋಜನ ಶರಧಿ. ಹೊಂಟಿದ್ವಿ ಗುಡಿಗೆ, ಬಟ್ ನಡು ಮಳೆ ಬಂತು. ಸ್ವಲ್ಪ ರೆಸ್ಟ್ ತೊಗೊಂಡು ಬೇಕ್ರಾಗ ಏನಾರ ತಿಂದು ಹೋಗ್ಬೇಕಂತ ಬೇಕ್ರಿ ಕಡೆ ಬಂದು ನಿಂತೀವಿ. ಈಗ ಪೇಪಿ ಬ್ರೋಗೆ ತೋರಿಸ್ಬೇಕಂತ ಐತೆ, ಬಟ್ ನನಗೆ ಅವ್ರು ತೋರ್ಸೋಕ್ಕಾಗಲ್ಲ. ಇನ್ನೂ ಅವ್ರ ಫೇಸ್ ರಿವೀಲ್ ಮಾಡಿಲ್ಲ. ಅವ್ರು ಮಾಡಿದ್ಮೇಲೆ ತೋರಿಸ್ಬೇಕು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸೊ ಗೈಸ್ ನಮ್ಮ ಮುಚ್ಕೊಂಡು ಈರಣ್ಣ ಗುಡಿ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ, ಇದು ಆಲ್ಮೋಸ್ಟ್ ಆಲ್ ಬಾಗಲಕೋಟೆ ಸಿಟಿ ಕ್ರಿಯೇಟ್ ಆಗೋಕಿನ ಮೊದ್ಲಿಂತ್ರನ ಇಲ್ಲಿ ಐತಿ. ದಟ್ ಈಸ್ ಒಂದು 1800 ಸಮಥಿಂಗ್ 80ಕ್ಕಿಂತ ಮೊದ್ಲೇಕಿಂತ ಈರಣ್ಣ ಗುಡಿ ಇಲ್ಲೇ ಸ್ಥಾಪಿತ ಐತಿ. ಸೊ ಸದ್ಯಕ್ಕೆ ಈಗೇನು ಪೂಜೆ ಮಾಡಕತ್ತಾರಲ್ಲ, ಇವ್ರ ಅಜ್ಜನ್ ಅವ್ರ ಮುತ್ತಾತನ ಕಾಲದಿಂತ್ರನೂ ಅವ್ರು ಪೂಜೆ ಮಾಡ್ಕೊತ ಬಂದಾರ ಇದನ್ನ. ಸೊ ಗೈಸ್ ಈರಣ್ಣನ ಆರ್ತಿ ನಾ ಒಬ್ಬನೇ ಯಾಕೆ ನೋಡಿದಪ್ಪ, ನೀವು ಎಲ್ಲರೂ ನೋಡ್ಲಿ, ನಿಮಗೂ ಆಶೀರ್ವಾದ ಇರಲಿ ಅಂತ ನಾ ಬಂದ್ಕೊಳ್ಳಿ ಅಜ್ಜಾರು ಕೇಳ್ಕೊಂಡೆ. ಸೊ ಅವ್ರು ಪೂಜೆ ಮಾಡ್ತೀನಿ ಅಂತಂದ್ರು. ಸೊ ನೀವು ನೋಡ್ಕೊಂಬರ್ರಿ. ಸೊ ಇದು ನೋಡ್ರಿ ನಮ್ಮ ಬಾಗಲಕೋಟೆಯ ಇನ್ನೊಂದು ಐತಿಹಾಸಿಕ ಸ್ಥಳ. ಇದರ ನಿರ್ಮಾಣ 1882ರಾಗ ಆಗಿದೆ ಗೈಸ್. ಇನ್ನೊಂದು ನಿಮ್ಮಲ್ಲಿ ಮನವಿ ಏನಪ್ಪಾ ಅಂತಂದ್ರೆ, ಈ ದೇವಸ್ಥಾನದ ಆವರಣ ಏನೈತಲ್ಲ, ಇದನ್ನೆಲ್ಲ ಸ್ವಚ್ಛ ಇಡಕ್ಕೆ ಭಾಳ ಕಷ್ಟಪಡ್ತಾರೆ ಅಲ್ಲಿ ವರ್ಕರ್ಸ್. ಸೊ ನೀವು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ, ಇಲ್ಲಿ ಪ್ಲಾಸ್ಟಿಕ್ ಅದೆಲ್ಲ ಒಗಕ್ಕೆ ಹೋಗ್ಬೇಡ್ರಿ. जय श्री राम दोस्तों, ನೋಡಿದ್ರಲ್ಲ ಮತ್ ವಿಡಿಯೋ ಚೆನ್ನಾಗಿತ್ತಲ್ಲ ನಮ್ಮ ಹಿರಣ್ಣನ ಗುಡಿ. ಸೊ ಹಂಗ ಲೈಕ್ ಮಾಡ್ರಿ, ಫಾಲೋ ಮಾಡ್ರಿ, ಶೇರ್ ಮಾಡ್ರಿ. ಓಕೆ, ಬಾಯ್ ಬಾಯ್, ಮತ್ತೆ ಸಿಗುವ.